ಮಧ್ಯಪ್ರಾಚ್ಯದಲ್ಲಿ 19ನೇ ದಿನವೂ ಯುದ್ಧ ಮುಂದುವರೆದಿದೆ. ಖಮೇನಿ ಹತ್ಯೆಯ ಬೆನ್ನಲ್ಲೇ ಇರಾನ್ನ ಟಾಪ್ 2 ಲೀಡರ್ಗಳನ್ನು ಇಸ್ರೇಲ್ ಹತ್ಯೆ ಮಾಡಿದೆ. ಸೇನಾ ಮುಖ್ಯಸ್ಥ ಅಲಿ ಲಾರಿಕಾನಿ ಹಾಗೂ ಸುಲೈಮಾನ್ ಹತ್ಯೆ ಮಾಡಿದ್ದು, ಮುಂದೆ ಯಾರನ್ನೂ ಬಿಡಲ್ಲ ಎಂದು ಇಸ್ರೇಲ್ ಇರಾನ್ಗೆ ವಾರ್ನಿಂಗ್ ಕೊಟ್ಟಿದೆ. ಅಲ್ಲದೆ ಉಳಿದ ಸೇನಾಧಿಕಾರಿಗಳಿಗೆ ಅಮೆರಿಕ ಇಸ್ರೇಲ್ ಶೋಧ ಮಾಡ್ತಾ ಇದ್ದು, ಯಾರನ್ನೂ ಉಳಿಸಲ್ಲ ಎಂಬ ಸಂದೇಶ ರವಾನಿಸಿದೆ. ಇನ್ನು ಅಲಿ ಲಾರಿಜಾನಿ ಸುಲೈಮಾನ್ ಹತ್ಯೆ ಬಗ್ಗೆ ಇರಾನ್ ಸ್ಪಷ್ಟನೆ ನೀಡಿದ್ದು, ಟಾಪ್ ಲೀಡರ್ಗಳ ಹತ್ಯೆಯನ್ನ ಇರಾನ್ ತೀವ್ರವಾಗಿ ಖಂಡಿಸಿದ್ದು, ಯಾವುದೇ ಕಾರಣಕ್ಕೂ ಯುದ್ಧ ನಿಲ್ಲಿಸಲ್ಲ ಅಂತ ಶಪಥಗೈದಿದೆ. ಸರ್ವೋಚ್ಚ ನಾಯಕ ಮುಜ್ತಬಾ ಯುದ್ಧ ಮುಂದುವರಿಸುವುದಾಗಿ ಹೇಳಿದ್ದು, ನಮ್ಮವರ ಹತ್ಯೆಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವವರೆಗೂ ಕೂಡ ಯುದ್ಧ ನಿಲ್ಲಿಸಲ್ಲ ಅಂದಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ದಾಳಿ ಮುಂದುವರೆಸಿದೆ. ಇರಾನ್ನ ಗುಪ್ತಚರ ಸಚಿವರ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಗುಪ್ತಚರ ಸಚಿವ ಇಸ್ಮಾಯಿಲ್ ಖತೀಬ್ ಹತ್ಯೆ ಮಾಡಿರುವಂತಹ ಶಂಕೆ ಇದೆ. ಮತ್ತೊಂದೆಡೆ ಸೆಂಟ್ರಲ್ ಬೈರೂತ್ ಮೇಲೂ ಇಸ್ರೇಲ್ ದಾಳಿ ಮಾಡಿದ್ದು, ದಾಳಿಯಿಂದಾಗಿ 10 ಮಂದಿ ಸಾವಿನ ಬಗ್ಗೆ ಲೆಬನಾನ್ ಆರೋಗ್ಯ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಹರ್ಮುಜ್ ಮೇಲೆ ಅಮೆರಿಕ ಹಿಡಿತ ಸಾಧಿಸಿದೆ ಎನ್ನಲಾಗಿದೆ. ಹರ್ಮುಜ್ ಬಳಿಯ ಇರಾನ್ ಕ್ಷಿಪಣಿ ಕೇಂದ್ರವನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ. 2267 ಕೆಜಿ ತೂಕದ ಬಂಕರ್ ಬಸ್ಟರ್ ಬಳಕೆ ಮಾಡಿ ಅಮೆರಿಕ ಇರಾನ್ನ ಕ್ಷಿಪಣಿ ಮೇಲೆ ದಾಳಿ ನಡೆಸಿದೆ. ನೌಕಾಯಾನಕ್ಕೆ ಈ ಕ್ಷಿಪಣಿಗಳು ಅಪಾಯ ತಂದಿಟ್ಟಿದ್ದು, ಅಂತಾರಾಷ್ಟ್ರೀಯ ಕಡಲ ವ್ಯಾಪಾರಕ್ಕೆ ಇದು ಅಡ್ಡಿಯಾಗಿತ್ತು. ಹೀಗಾಗಿ ದಾಳಿ ಮಾಡಿದ್ದೇವೆ ಅಂತ ಅಮೆರಿಕ ಹೇಳಿದೆ. ಹರ್ಮುಜ್ ಜಲಸಂಧಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆ ಜಲಸಂಧಿಯಲ್ಲಿ ಹೊಸ ನಿಯಮ ಜಾರಿಗೆ ಇರಾನ್ ಮುಂದಾಗಿದೆ. ಜಲಸಂಧಿಯಿಂದ ಯಾವ ಹಡಗು ಹೋಗಬೇಕು, ಯಾರಿಗೆ ನಿಷೇಧ ಮಾಡಬೇಕು ಅನ್ನೋದರ ಕುರಿತು ಹೊಸ ನಿಯಮ ತರಲು ನಿರ್ಧರಿಸಿದೆ. ಹರ್ಮುಜ್ ಜಲಸಂಧಿ ಮೇಲಿನ ದಾಳಿ ಬಳಿಕ ಕೆರಳಿರುವ ಇರಾನ್ ಹೊಸ ವಿನ್ಯಾಸ ಜಾರಿ ಮಾಡಲು ಮುಂದಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧದಿಂದಾಗಿ ಭಾರತದಲ್ಲಿ ತೈಲಾಘಾತ ಉಂಟಾಗಿತ್ತು. ಹೀಗಾಗಿ ಇರಾನ್ ಜೊತೆ ಭಾರತ ಮಾತುಕತೆ ನಡೆಸಿ ಹರ್ಮುಜ್ ಸಂಧಿ ಮೂಲಕ ಭಾರತದ ಹಡಗುಗಳನ್ನು ಕರೆತರಲಾಗ್ತಾ ಇದೆ. ಈಗಾಗಲೇ 46,000 ಮೆಟ್ರಿಕ್ ಟನ್ ಎಲ್ಪಿಜಿಯನ್ನು ಹೊತ್ತು ಶಿವಾಲಿಕ್ ಹಡಗು ಮತ್ತು ನಂದಾದೇವಿ ಹಡಗು ಭಾರತಕ್ಕೆ ಆಗಮಿಸಿದೆ. ಇನ್ನು ಸುಮಾರು 80,800 ಮೆಟ್ರಿಕ್ ಟನ್ ಕಚ್ಚಾ ತೈಲವನ್ನು ಹೊತ್ತು ತಂದಂತಹ ಜಾಗ್ಲಾಡ್ಕಿ ಹಡಗು ಮುದ್ರಾ ಬಂದರು ತಲುಪಿದೆ. ಇನ್ನು ಯುದ್ಧ ಪೀಡಿತ ಇರಾನ್ಗೆ ಭಾರತದಿಂದ ಸಹಾಯ ಹಸ್ತ ಚಾಚಲಾಗಿದೆ. ಇರಾನ್ನ ಟೆಹರಾನ್ಗೆ ಭಾರತದಿಂದ ಮೆಡಿಕಲ್ ಕಿಟ್ ಸಾಗಣೆ ಮಾಡಲಾಗಿದೆ. ಇರಾನ್ನ ರೆಡ್ ಕ್ರೆಸೆಂಟ್ ಸೊಸೈಟಿಗೆ ವೈದ್ಯಕೀಯ ಕಿಟ್ ಕಳುಹಿಸಲಾಗಿದೆ. ಭಾರತದಿಂದ ಸುರಕ್ಷಿತವಾಗಿ ಹಡಗಿನ ಮೂಲಕ ಔಷಧಿ ಸಾಗಣೆ ಮಾಡಲಾಗಿದೆ. ಇನ್ನು ಭಾರತದ ಸಹಾಯಕ್ಕೆ ಇರಾನ್ ಧನ್ಯವಾದ ಹೇಳಿದೆ. ಯುಗಾದಿ ಹಬ್ಬಕ್ಕೆ ಹೋಳಿಗೆ ಮಾಡುವ ಹೋಟೆಲ್ಗೂ ಕೂಡ ಸಂಕಷ್ಟ ಶುರುವಾಗಿದೆ. ಕಮರ್ಷಿಯಲ್ ಗ್ಯಾಸ್ ಸಿಗದೆ ಶ್ರೀನಗರದಲ್ಲಿರುವಂತಹ ಅನ್ನಪೂರ್ಣೇಶ್ವರಿ ಹೋಳಿ ಮನೆಯ ಹೋಟೆಲ್ ಮಾಲೀಕರು ಪರದಾಡಿದ್ದಾರೆ. ಇನ್ನು ಯುಗಾದಿ ಹಬ್ಬಕ್ಕೆ ಹೋಳಿಗೆಗೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಸೌದೆ ಒಲೆಯಲ್ಲಿ ಹೋಳಿಗೆ ತಯಾರಿಸುವಂತಹ ಸ್ಥಿತಿ ಬಂದಿದೆ. ಗ್ಯಾಸ್ ಸಿಗದೇ ಇದ್ರೆ ಮುಂದೆ ತುಂಬಾ ಸಮಸ್ಯೆ ಆಗುತ್ತದೆ ಅಂತ ಮಾಲೀಕ ಚಂದ್ರಶೇಖರ್ ಹೇಳಿದ್ದಾರೆ. ಹೂರ್ಣ ಮಾಡೋದಲ್ಲೆಲ್ಲ ಸೌದೆ ಒಲೆಯಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಅದಕ್ಕೆ ಸಪ್ರೇಟಾಗಿ ಒಂದು ಕೂಡ ಥರ ಮಾಡಿ ಈ ಹೋಳಿಗೆಗೆ ಮಾತ್ರ ಕಮರ್ಷಿಯಲ್ ತಂದು ಅದು ಗ್ರಾಹಕರು ತೊಂದರೆ ಆಗಬಾರ್ದು. ನಾವು ಅಲ್ಲಿ 15-20 ದಿವಸ ಮುಂಚೆನೇ ಆರ್ಡರ್ ಕೊಟ್ಬಿಟ್ಟಿದ್ದಾರೆ. ನಮಗೆಲ್ಲ ಒಂದು 30,000-40,000 ಗಂಟೆ ಹೋಳಿಗೆ ಆರ್ಡರ್ ಇದೆ. ನಾವು ಅದರಿಂದ ಏನು ಮಾಡ್ತೀವಿ, ಎಷ್ಟಾರಲ್ಲಿ ನಮ್ಮ ದುಡ್ಡು ಹೋದ್ರೆ ಗ್ರಾಹಕರು ಪೂರೈಸ್ಬೇಕು ಅಂತ ಪೂರೈಸ್ತಾ ಇದ್ದೀವಿ. ನಮ್ಮದು ಸರ್ ಈಗ ಸಿಲಿಂಡರ್ ಎಷ್ಟು ಹೇಳ್ತಾ ಇದ್ದಾರೆ? 4,000 3,000 ಸರ್ ಇಷ್ಟ ಇರೋರು ತಾವು ಹೇಳ್ತಾ ಇದ್ದಾರೆ. ನಾವು ಮೊದಲೇ ಯಾವಾಗಲೂ 30-20 ಹಾಕ್ಸ್ತಿದ್ದೋ, ಅದು ಸ್ಟಾಕ್ ಇರೋದ್ರಿಂದ ಇನ್ನೊಂದು 2-3 ಇದೆ, ನಾಳೆ ಗಂಟೆ ಹಾಕ್ಬೋದು. ಇನ್ನು ರಾಮನಗರದಲ್ಲೂ ಕೂಡ ಗ್ಯಾಸ್ ಕೊರತೆ ಉಂಟಾಗಿ ಹೋಟೆಲ್ ಬಂದ್ ಮಾಡಲಾಗಿದೆ. ಸಿಲಿಂಡರ್ ಅಭಾವದ ಹಿನ್ನೆಲೆ ಶುಭೋದಯ ಹೋಟೆಲ್ ಬಂದ್ ಮಾಡಿದ್ದಾರೆ. ಶೀಘ್ರದಲ್ಲೇ ಗ್ಯಾಸ್ ಪೂರೈಕೆ ಮಾಡುವಂತೆ ಹೋಟೆಲ್ ಮಾಲೀಕ ವಿನಯ್ ಆಗ್ರಹಿಸಿದ್ದಾರೆ. ಈಗ 3 ದಿನಗಳಿಂದ ಏನು ಈ ಕಮರ್ಷಿಯಲ್ ಗ್ಯಾಸ್ಗಳಲ್ಲಿ ವ್ಯತ್ಯಾಸ ಆಗ್ತೈತೆ, ಈ ಕೂಡಲೇ ಇದನ್ನು ಚರ್ಚಿಸಿ ಸಮಸ್ಯೆನ ಬಗೆಹರಿಸಬೇಕು ಅಂತೇಳಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದೀನಿ. ಜೊತೆಗೆ ಈಗ ಕಮರ್ಷಿಯಲ್ ಗ್ಯಾಸ್ ಸಪ್ಲೈ ಆಗದಿರೋ ಕಾರಣ ಕೆಲವು ರೈತರುಗಳು ಅಥವಾ ಹೊರಗಡೆಯಿಂದ ಬರುವಂಥ ಜನರಿಗೆ ತುಂಬ ಸಮಸ್ಯೆ ಆಗ್ತಾಯಿದೆ. ಇದರ ವಿರುದ್ಧವಾಗಿ ಏನೇನು ಈ ಮಾತುಕತೆ ನಡೀತೈತೆ ರಾಜ್ಯ ಹಾಗೂ ಕೇಂದ್ರದಲ್ಲಿ ಇದು ಹೋಟೆಲ್ ಮಾಲೀಕರ ಸಂಘ ಗಮನಕ್ಕೆ ಬಂದಿದೆ. ಇದಕ್ಕೆ ಈ ಕೂಡಲೇ ಅಟ್ಲೀಸ್ಟ್ ಆಲ್ಟರ್ನೇಟ್ ವ್ಯವಸ್ಥೆ, ಅಟ್ಲೀಸ್ಟ್ 2 ಸಿಲಿಂಡ್ರ್ ಕೊಡೋ ಜಾಗದಲ್ಲಿ 1 ಸಿಲಿಂಡ್ರ್ ಆದರೂ ಕೂಡ ಒದಗಿಸ್ಕೊಡ್ಬೇಕು.
ಮಧ್ಯಪ್ರಾಚ್ಯ ರಾಷ್ಟ್ರಗಳ ಯುದ್ಧದ ಎಫೆಕ್ಟ್ನಿಂದಾಗಿ ಹಾಸನ ಜಿಲ್ಲೆಯ ಶಾಂತಿ ಗ್ರಾಮದಲ್ಲಿ ಗ್ಯಾಸ್ಗಾಗಿ ಜನರು ಪರದಾಡಿದ್ದಾರೆ. ಗ್ಯಾಸ್ ಏಜೆನ್ಸಿಗಳ ಮುಂದೆ ಗ್ರಾಹಕರು ಕ್ಯೂ ನಿಂತಿದ್ದು ಗ್ಯಾಸ್ಗಾಗಿ ಹೈರಾಣಾಗಿದ್ದಾರೆ. ಇನ್ನು ಗ್ಯಾಸ್ ಕೊರತೆಯ ನಡುವೆಯೇ ಕಾಳಸಂತೆಯಲ್ಲಿ ಗ್ಯಾಸ್ ದಂಧೆ ಹೆಚ್ಚಾಗಿರುವುದು ಕೂಡ ಆತಂಕ ಸೃಷ್ಟಿಸಿದ್ದು, ಹೀಗಾಗಿ ಜನರು ಪರ್ಯಾಯ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಬೆಳಗಾವಿಯ ಅಥಣಿಯಲ್ಲೂ ಗ್ಯಾಸ್ ಏಜೆನ್ಸಿ ಮುಂದೆ ಜನರು ಕ್ಯೂ ನಿಂತಿದ್ದಾರೆ. 10 ದಿನಗಳಿಂದ ಎಲ್ಪಿಜಿ ಸಿಲಿಂಡರ್ ಸಿಗದ ಹಿನ್ನೆಲೆ ಗ್ಯಾಸ್ ಅಂಗಡಿ ಮುಂದೆ ಗ್ಯಾಸ್ಗಾಗಿ ಜನರು ಕಾದು ಕುಳಿತಿದ್ದಾರೆ. ಸಿಲಿಂಡರ್ ದರ ಏರಿಕೆಯನ್ನ ಖಂಡಿಸಿ ಬಳ್ಳಾರಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ನಿಂದ ಪ್ರತಿಭಟನೆ ಮಾಡಲಾಗ್ತಾ ಇದೆ. ನಗರದ ರಾಯಲ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದ್ದು, ಕೇಂದ್ರದ ವಿರುದ್ಧ ಕೈ ಕಾರ್ಯಕರ್ತರು ಘೋಷಣೆ ಕೂಗಿ ಕಿಡಿಕಾರಿದ್ದಾರೆ. ಸಿಲಿಂಡರ್ ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಹೊರೆಯಾಗ್ತಾ ಇದ್ದು, ಕೇಂದ್ರ ಸರ್ಕಾರ ಸಿಲಿಂಡರ್ ಪೂರೈಕೆಯಲ್ಲಿ ವಿಫಲ ಆಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಕ್ರಮ ಗ್ಯಾಸ್ ಸಿಲಿಂಡರ್ ಏಜೆನ್ಸಿ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ತಲಘಟ್ಟಪುರ ಪೊಲೀಸರಿಂದ ಕಾರ್ಯಾಚರಣೆ ನಡೆಸಿದ್ದು, ಶ್ರೀ ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಲೇಔಟ್ನಲ್ಲಿರುವ ಗ್ಯಾಸ್ ಏಜೆನ್ಸಿ ಮೇಲೆ ದಾಳಿ ಮಾಡಿದ್ದು 148 ಖಾಲಿ ಸಿಲಿಂಡರ್ ಹಾಗೂ 19 ಕೆಜಿಯ 7 ಸಿಲಿಂಡರ್ ಜಪ್ತಿ ಮಾಡಲಾಗಿದೆ. ಇಸಿ ಆಕ್ಟ್ ಅಡಿಯಲ್ಲಿ ಪೊಲೀಸರು ಕೇಸ್ ದಾಖಲು ಮಾಡಿದ್ದಾರೆ. ರಾಜ್ಯದ ಮೇಲೆ ಗಲ್ಫ್ ಯುದ್ಧದ ಎಫೆಕ್ಟ್ ಹಿನ್ನೆಲೆ ಶೆಲ್ ಪೆಟ್ರೋಲ್ ಬಂಕ್ಗಳಲ್ಲಿ ಬೆಲೆ ಏರಿಕೆ ಮಾಡಲಾಗಿದೆ. ಪೆಟ್ರೋಲ್ ₹2 ಹಾಗೂ ಡೀಸೆಲ್ ₹3 ಹೆಚ್ಚಳ ಮಾಡಲಾಗಿದೆ. ಕಳೆದ 2 ದಿನದಿಂದ ದರ ಹೆಚ್ಚಳ ಮಾಡಿದ್ದು, ಈಗ ಬೇರೆ ಕಂಪನಿಗಳಲ್ಲೂ ಕೂಡ ಬೆಲೆ ಏರಿಕೆ ಮಾಡುವ ಸಾಧ್ಯತೆ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಮಸ್ಯೆ ಹೆಚ್ಚಾಗಿದೆ. ಈ ಹಿನ್ನೆಲೆ ಗ್ಯಾಸ್ ಸಮಸ್ಯೆ ವಿಚಾರವಾಗಿ ಪರಿಷತ್ನಲ್ಲಿ ಸಚಿವ ಮುನಿಯಪ್ಪ ಮಾತನಾಡಿದ್ದಾರೆ. ರಾಜ್ಯದಲ್ಲಿ ಪ್ರತಿನಿತ್ಯ 40,000 ಸಿಲಿಂಡರ್ ಬೇಕು. 9,000 ಸಿಲಿಂಡರ್ ಕೊಡಲು ಈಗಾಗಲೇ ಏರ್ಪಾಡು ಮಾಡಲಾಗಿದೆ. ಶಾಲೆ, ಹಾಸ್ಟೆಲ್, ಆಸ್ಪತ್ರೆಗಳಿಗೆ ಮೊದಲ ಆದ್ಯತೆ ನೀಡಲಾಗಿದೆ. 4,200 ಸಿಲಿಂಡರ್ಗಳನ್ನು ಕೊಡಲಾಗ್ತಾ ಇದೆ. 1 ವಾರ ಸುಧಾರಿಸಿದ್ರೆ ಎಲ್ಲವೂ ಸಹಜ ಸ್ಥಿತಿಗೆ ಬರಬಹುದು. ಸೋಮವಾರ ಮತ್ತೊಂದು ಸಭೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಪ್ರಾಬ್ಲಮ್ ಇರೋದು ಡೊಮೆಸ್ಟಿಕ್. ಕೇಂದ್ರ ಸರ್ಕಾರ 20% ಮಾತ್ರ ಕೊಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದೆ. 44,000 ಸಿಲಿಂಡರ್ಸು ಕಮರ್ಷಿಯಲ್ಲು ಪ್ರತಿ ದಿನ ಬೇಕಾಗುತ್ತೆ. ಅವ್ರಿಗೆ 20% ಅಂದರೆ ಹತ್ತಿರ 8,500 ಆಗ್ತದೆ. ಆದರೂ ಕೂಡ 9,000 ಸಿಲಿಂಡರ್ಸನ್ನು ಕೊಡೋಕ್ಕೆ ಏರ್ಪಾటు ಮಾಡಿಕೊಂಡು ಹಾಸ್ಪಿಟಲ್ಸು ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, 1 ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಪ್ರಾಬ್ಲಮ್ ಇರೋದು ಯುಗಾದಿ, ರಂಜಾನ್ಗೆ ಊರಿಗೆ ಹೊರಟವರಿಗೆ ದರ ಏರಿಕೆಯ ಬಿಸಿ ತಟ್ಟಿದೆ. ಖಾಸಗಿ ಬಸ್ಗಳ ಟಿಕೆಟ್ ದರ 1 to 3 ಏರಿಕೆಯಾಗಿದೆ. ಹಬ್ಬದ ದಿನಗಳಲ್ಲೇ ಪ್ರಯಾಣಿಕರ ಸುಲಿಗೆಗೆ ಖಾಸಗಿ ಬಸ್ ಮಾಲೀಕರು ಇಳಿದಿದ್ದಾರೆ. ಇಷ್ಟೆಲ್ಲ ದರ ಏರಿಸಿದ್ರೂ ಕೂಡ ಸಾರಿಗೆ ಇಲಾಖೆಯಿಂದ ಯಾವುದೇ ಕ್ರಮ ಆಗಿಲ್ಲ ಅಂತ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಖಾಸಗಿ ಬಸ್ ದರ ಏರಿಕೆಯನ್ನ ಖಾಸಗಿ ಬಸ್ ಮಾಲೀಕರ ಸಂಘ ಸಮರ್ಥಿಸಿಕೊಂಡಿದೆ. ಯುದ್ಧದ ಎಫೆಕ್ಟ್ ಹಾಗೂ ಸರ್ಕಾರದ ತೆರಿಗೆ ನೀತಿಯಿಂದಾಗಿ ಹಬ್ಬದ ಸಂದರ್ಭದಲ್ಲಿ ದರ ಏರಿಕೆ ಅನಿವಾರ್ಯ ಅಂದಿದೆ. ಸರ್, ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಸಾರಿ ಹೇಳಬೇಕು ಅಂತಂದರೆ ಸ್ವಲ್ಪ ನಾನು ನಿನ್ನೆ ತನಕನೂ ಕಡಿಮೆನೇ ಇತ್ತು, ಆದರೆ ನಿನ್ನೆಯಿಂದ ಜಾಸ್ತಿ ಮಾಡಿದ್ದಾರೆ. ಕಾರಣ ಇಷ್ಟೇ, ಇವತ್ತು ತಮಗೆ ಗೊತ್ತಿದೆ, ಇವತ್ತು ಅರಬ್ ರಾಷ್ಟ್ರಗಳಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಯುದ್ಧದಿಂದ ಡೀಸೆಲ್ ಸಿಗ್ತಾ ಇಲ್ಲ. ಕೋವಿಡ್ದಿಂದ ಹಿಡಿದು ಇದುವರೆಗೂ ತನಕ ಸಾರಿಗೆ ಕ್ಷೇತ್ರ ಖಾಸಗಿ ಬಸ್ ಮಾಲೀಕರು ಇನ್ನೂ ಚೇತರಿಸ್ಕೊಳಕ್ಕಾಗ್ತಾ ಇಲ್ಲ. ಸರ್, ಇದೇ ಸರ್ಕಾರಗಳ ಮುಂದೆ ನಾವು ತೆರಿಗೆಯನ್ನು ಕಡಿಮೆ ಮಾಡಿ ರಸ್ತೆ ತೆರಿಗೆ ಕಡಿಮೆ 6.5 ಲಕ್ಷ ರೂಪಾಯಿ ಕೇವಲ ಒಂದು ಬಸ್ಸಿಗೆ ರಸ್ತೆ ತೆರಿಗೆ ತಗೊತಾರೆ ವರ್ಷಕ್ಕೆ. ನಮ್ಮದು ದರ ಆದಾಗ ಮಾತ್ರ, ಹೆಚ್ಚಾದಾಗ ಮಾತ್ರ ಪ್ರಯಾಣಿಕರು ಕೇಳ್ತಾರೆ. ಟೋಲ್ ದರ ಪ್ರತಿ ವರ್ಷ 10%, 15%, 20% ಎಕ್ಸ್ಟ್ರಾ ಮಾಡ್ತಾ ಇದ್ರಲ್ಲ, ಇದು ಯಾರ ಮೇಲೆ ನಾವು ಹಾಕಬೇಕು? ನಾಳೆಯಿಂದ ಸಾಲು ರಜೆ ಹಿನ್ನೆಲೆ ಮೆಜೆಸ್ಟಿಕ್ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜನಸಂದಣಿ ಹೆಚ್ಚಾಗಿದೆ. ಯುಗಾದಿ, ರಂಜಾನ್ ಹಬ್ಬಕ್ಕಾಗಿ ತಮ್ಮ ಊರುಗಳಿಗೆ ಹೋಗಲು ಜನರು ಬಸ್ ನಿಲ್ದಾಣಕ್ಕೆ ಆಗಮಿಸ್ತಾ ಇದ್ದು, ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಇನ್ನು ಕೆಎಸ್ಆರ್ಟಿಸಿ ಕೂಡ ಸರಣಿ ರಜೆ ಹಿನ್ನೆಲೆ ಹೆಚ್ಚುವರಿ ಬಸ್ ಸೇವೆ ಮಾಡಿದ್ದು, ಒಟ್ಟು 2,000 ಹೆಚ್ಚುವರಿ ಬಸ್ ರಸ್ತೆಗಿಳಿದಿವೆ. ಕೆಎಸ್ಆರ್ಟಿಸಿ ಜೊತೆಗೆ ಬಿಎಂಟಿಸಿಯಿಂದಲೂ ಅಂತರ್ಜಿಲ್ಲಾ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು, ಸೀಟ್ಗಾಗಿ ನಿಲ್ದಾಣದಲ್ಲಿ ಜನರು ನೂಕಾಟ, ತಳ್ಳಾಟ ಮಾಡಿಕೊಂಡಿದ್ದಾರೆ.
ಜನ ಯೂಶ್ವಲ್ಗಿಂತ ಓಕೆ ಜಾಸ್ತಿನೇ ಇದೆ ಹಬ್ಬ ಅಂತ. ಬಟ್ ಬಸ್ಸಸ್ BMTC ಬಸ್ಸಸ್ ಎಲ್ಲ ಬಿಡ್ತಾ ಇದ್ದಾರೆ. ಅದೇ ಬಸ್ಸಲ್ಲೆಲ್ಲ ಕೂತ್ಕೊಂಡು ಹೋಗೋಕ್ಕಾಗಲ್ಲ ಸರ್. ಆ ಬಸ್ಸಲ್ಲಿ 200 ಕಿಲೋಮೀಟರ್ಸ್ ಎಲ್ಲ ಟ್ರಾವೆಲ್ ಮಾಡ್ಕೊಂಡು ಊರಿಗೆ ಹೋಗಿ ಅಲ್ಲಿ ರೆಸ್ಟ್ ಮಾಡಬೇಕಾಗತ್ತೆ. ಪ್ರೈವೇಟ್ ಬಾಗಲಕೋಟೆ ಬೈ ಎಲೆಕ್ಷನ್ ಟಿಕೆಟ್ ಹಂಚಿಕೆ ವಿಚಾರವಾಗಿ ಇಂದು ಸಿಎಂ ಸಿದ್ದರಾಮಯ್ಯ ನಿವಾಸ ಕಾವೇರಿಗೆ ಮೇಟಿ ಕುಟುಂಬಸ್ಥರು ಆಗಮಿಸಿದ್ದಾರೆ. HY ಮೇಟಿ ಪುತ್ರರಾದಂತಹ ಮಲ್ಲಿಕಾರ್ಜುನ ಮೇಟಿ, ಉಮೇಶ್ ಮೇಟಿ, ಪುತ್ರಿಯರಾದಂತಹ ಬಾಯಕ್ಕ ಮಹಾದೇವಿ ಆಗಮಿಸಿದ್ದು ಸಿಎಂ ಜೊತೆ ಟಿಕೆಟ್ ವಿಚಾರವಾಗಿ ಚರ್ಚೆ ನಡೆಸಿದ್ದಾರೆ. ಟಿಕೆಟ್ ವಿಚಾರವಾಗಿ ಒಗ್ಗಟ್ಟು ಕಾಯ್ದುಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಬಹುತೇಕ ಉಮೇಶ್ ಶೆಟ್ಟಿಗೆ ಟಿಕೆಟ್ ನೀಡುವ ಸಾಧ್ಯತೆ ಇದೆ. ಇನ್ನು ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟರೂ ಕೂಡ ಮೇಟಿ ಪುತ್ರಿ ಮಹಾದೇವಿ ಒಪ್ಪಿಲ್ಲ. ನಾನು ಚುನಾವಣೆ ನಡೆಸ್ತೇನೆ ಅಂತ ಸಿಎಂ ಸಭೆಯಿಂದ ಅರ್ಧದಲ್ಲೇ ಎದ್ದು ಬಂದಿದ್ದಾರೆ. 3 ಮಕ್ಕಳು ಒಂದು ಕಡೆ ಆದ್ರೆ ಮಹಾದೇವಿ ಮಾತ್ರ ಮತ್ತೊಂದು ಕಡೆಯಾಗಿದ್ದು ಬಂಡಾಯವಾಗಿಯೇ ಸ್ಪರ್ಧಿಸಲು ಮಹಾದೇವಿ ಸಿದ್ಧತೆ ನಡೆಸಿದ್ದಾರೆ. ಬಾಗಲಕೋಟೆ ಟಿಕೆಟ್ ಗೊಂದಲ ವಿಚಾರದ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಬಾಗಲಕೋಟೆ ಹಾಗೂ ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಶುಕ್ರವಾರ ಸುರ್ಜೇವಾಲಾ ರಾಜ್ಯಕ್ಕೆ ಬರ್ತಾರೆ. ನಿನ್ನೆ ಒಂದು ಮೀಟಿಂಗ್ ದಾವಣಗೆರೆ ಬಾಗಲಕೋಟೆಗೆ ಹೋಗಿದ್ರು ಟೀಮ್. ಅವರು ವರದಿ ಕೊಡ್ತಾರೆ. ಅದರ ಆಧಾರದ ಮೇಲೆ ನಾನು ಡಿಕೆಶಿ ಜೊತೆ ಚರ್ಚೆ ಮಾಡಿ ವರದಿಯನ್ನ ಕೊಡ್ತೀನಿ. ಮೇಟಿ ಕುಟುಂಬ 3 ಜನ ಟಿಕೆಟ್ ಕೇಳಿದ್ರು. ಯಾರಿಗೆ ಟಿಕೆಟ್ ಕೊಟ್ಟರು 3 ಜನ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಹೇಳಿದ್ದೇನೆ. ಅದಕ್ಕೆ ಒಪ್ಪಿದ್ದಾರೆ ಎಂದಿದ್ದಾರೆ. ಇನ್ನು ಮಹಾದೇವಿ ಒಪ್ಪದ ವಿಚಾರದ ಬಗ್ಗೆಯೂ ಮಾತನಾಡಿದ ಸಿಎಂ, ನನಗೆ ಅದು ಗೊತ್ತಿಲ್ಲ, ನನ್ನ ಜೊತೆ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಬಾಗಲಕೋಟೆ ಮತ್ತು ದಾವಣಗೆರೆ ಸೀಟು ಹೈಕಮಾಂಡ್ ತೀರ್ಮಾನ ಮಾಡೋದು. ಸುರ್ಜೇವಾಲಾ ಅವರು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಫ್ರೈಡೆ. ಅಷ್ಟರೊಳಗಡೆ ನಿನ್ನೆ ದಾವಣಗೆರೆಗೆ ಹೋಗಿದ್ರು ಒಂದು ಟೀಮು, ಮತ್ತು ಬಾಗಲಕೋಟೆಗೂ ಕೂಡ ಹೋಗಿದ್ರು. ಅವರು ರಿಪೋರ್ಟ್ ಕೊಡ್ತಾರೆ. ಆ ರಿಪೋರ್ಟ್ ಆಧಾರದ ಮೇಲೆ ನಾನು DK ಚರ್ಚೆ ಮಾಡಿ ಸುರ್ಜೇವಾಲಾ ಜೊತೆ ಮಾತಾಡಿ ಕಳಿಸ್ಕೊಡ್ತೀವಿ. 3 ಜನನು ನೀವೆಲ್ಲ ಒಟ್ಟಿಗೋಗಿ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನೀವೆಲ್ಲ ಮಾಡಬೇಕು, ಒಟ್ಟಿಗೆ ಮಾಡಬೇಕು ಅಂತ ಹೇಳಿ ಹೇಳ್ಕೊಳಿದ್ದೀನಿ. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಟಿಕೆಟ್ ಹಂಚಿಕೆಯ ಕಗ್ಗಂಟು ಜೋರಾಗಿದೆ. ಪುತ್ರನ ಪರ ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಲಾಬಿ ಮಾಡ್ತಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆಶಿ ಅವರನ್ನ ಭೇಟಿಯಾದ ಪ್ರಭಾ ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿಕೊಂಡಿದ್ದಾರೆ. ದಾವಣಗೆರೆ ದಕ್ಷಿಣ ನಮ್ಮ ಕುಟುಂಬದ ಕ್ಷೇತ್ರ, ನಮ್ಮ ಪುತ್ರನಿಗೆ ಟಿಕೆಟ್ ಕೊಟ್ರೆ ಗೆಲ್ಲಿಸಿಕೊಂಡು ಬರ್ತೀವಿ ಅಂತ ಹೇಳಿದ್ದಾರಂತೆ. ಇನ್ನು ನೋಡೋಣ, ವರಿಷ್ಠರ ಜೊತೆ ಚರ್ಚೆ ಮಾಡ್ತೀನಿ ಅಂತ ಅಷ್ಟೇ ಡಿಸಿಎಂ ಡಿಕೆಶಿ ಹೇಳಿದ್ದಾರಂತೆ. ನನಗೆ ಗೊತ್ತಿಲ್ಲ, ನನಗಿನ್ನ ಏನು ವರದಿ ಏನು ಬರಲಿಲ್ಲ. ನಾನೊಂದು ರಿಪೋರ್ಟ್ ಮಾಡಿದ್ದೀನಿ. ನಾವು ಐ ಥಿಂಕ್ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಮಾತಾಡಿದ್ದೀನಿ. ಇವತ್ತು ಮೇಟಿ ಫ್ಯಾಮಿಲಿ ಮೆಂಬರ್ಸ್ನ ಕರೆಸಿದ್ದಾರೆ. ಕರೆಸ್ತೀನಿ ಅಂತ ಹೇಳಿದ್ರು, ಇವತ್ತು ಕರೆಸಿರ್ಬೇಕು. ನಾನು ನಿನ್ನೆ ಬೇರೆ ಆಸ್ಪಿರೆಂಟ್ಸ್ ಎಲ್ಲ ನಾನು ಬಂದು ಭೇಟಿ ಮಾಡ್ತಾ ಇದ್ದಾರೆ. ದಾವಣಗೆರೆಯವರೆಲ್ಲ ಬಂದು ಭೇಟಿ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನಾನು ಇಲ್ಲಿ ಮಾತಾಡಿದ್ದೀನಿ. ಅವ್ರ MP ಅವ್ರ ಹತ್ರ ಕೂಡ ನಾನು ಮಾತಾಡಿದ್ದೀನಿ. ಬೆಂಗಳೂರಲ್ಲಿ ಅವರ ಮಂತ್ರಿ ಕೂಡ ಮಾತಾಡಿದ್ದೀನಿ. ಬೇರೆ ಆಸ್ಪಿರೆಂಟ್ಸ್ ಎಲ್ಲ ಬಂದು 3-4 ಜನ ಬೇರೆಯವರೆಲ್ಲ ಬಂದು ಕೇಳಿದ್ದಾರೆ. ನಾನು ಏನು ರಿಪೋರ್ಟ್ ಕೊಡಬೇಕು ಹೈಕಮಾಂಡ್ ಕೊಡ್ತೀನಿ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ. ಯಾವಾಗ 2-3 ದಿನದಲ್ಲಿ ಅದೆಲ್ಲ ಮುಗಿಸ್ತೀವಿ. ಇತ್ತ ಟಿಕೆಟ್ ಘೋಷಣೆಗೂ ಮುನ್ನವೇ ಸಮರ್ಥ್ ಅಖಾಡಕ್ಕೆ ಇಳಿದಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸಮರ್ಥ್ ಸಿಟಿ ರೌಂಡ್ಸ್ ಹಾಕ್ತಿದ್ದಾರೆ. ಕಾಂಗ್ರೆಸ್ ಮುಖಂಡರ ಜೊತೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ. ಆ ಬಳಿಕ ಮಾತನಾಡಿದಂಥ ಅವರು, ಇಂದು ಅಮಾವಾಸ್ಯೆ ಹಿನ್ನೆಲೆ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೆ. ಜನ ಸೇರಿದ್ದಾರೆ, ಅವರ ಜೊತೆ ಮಾತನಾಡ್ತಿದ್ದೇನೆ. ಅಭ್ಯರ್ಥಿ ಆಯ್ಕೆಯನ್ನ ಮುಖಂಡರೆಲ್ಲರೂ ಕೂಡ ಸೇರಿ ತೀರ್ಮಾನಿಸಬೇಕು. ಇಲ್ಲಿನ ಜನರು ನನಗೆ ಮೊದಲಿನಿಂದಲೂ ಕೂಡ ಚಿರಪರಿಚಿತರು ಅಂದಿದ್ದಾರೆ. ಇಲ್ಲಿ ಗಣಪನ್ ಪೂಜೆಗೆ ಬಂದಿದ್ವಿ. ಅಮಾಸೆ ಇವತ್ತು 25ನೇ ವಾರ್ಡ್ನಲ್ಲಿ ಇಲ್ಲಿ ಪೂಜೆಗೆ ಬಂದಿವಿ. ಜನ ಸಿಕ್ಕರೆ ಜಾತ್ರೆ ಮಾಡಿಟ್ಟಾರೆ ಅಷ್ಟೇ. ನೀವು ಬಂದ್ರೆ ಜಾತ್ರೆನಲ್ಲಿ ಜೋಡಿಸ್ಕೊಂಡೆ, ನೀವು ಒಂದ್ಸತಿ ದರ್ಶನ ಮಾಡ್ರಿ, ನಮ್ಮ ಜೊತೆ ಚಾಯ್ ಕಾಫಿ ಕುಡ್ರಿ ಅಂತ ಅಷ್ಟೇ. ಇಲ್ರಿ ನೀವೇ ಎಲ್ಲರೂ 100 ಸತಿ ಸಮರ್ಥ ಅಂತ ಹೆಸರು ತಗಂತಿದ್ರೆ ಅದಕ್ಕೆ ಈಗ ಜಾಸ್ತಿನೇ ಇಳಿಯೋದಾಗ್ತಾ ಐತಿ. ಇಲ್ರಿ ಅದನ್ನ ಏನೈತಿ ನೀವೆಲ್ಲಾರು ತೀರ್ಮಾನ ಮಾಡ್ಬೇಕ್ರಿ.
ನಾವಂತೂ ಪ್ರತಿ ಸಲ ಇದು ಅಮಾವಾಸ್ಯೆ ದಿನ ದೇವಸ್ಥಾನಕ್ಕೆ ಹೋಗ್ಲೇಬೇಕು. ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿವಿ, ಜನ ಸಿಕ್ಕ್ಯಾರ, ಜನ ಜೊತೆ ಮಾತಾಡ್ತಿದ್ವಿ, ಕಾಫಿ ಚಾಯ್ ಅಂಗಡಿನಲ್ಲೇ ಇದ್ವಿ. ನೀವು ಬಂದ್ರಿ, ನೀವು ಒಂದು ಲೋಟ ಕಾಫಿ ಕುಡೀರಿ. ಅದು ನನಗೆ ಅದೆಲ್ಲ ಅವ್ರ ಮೇಲೆ ಡಿಪೆಂಡ್ ರೀ, ಅವ್ರ ಮೇಲೆ. ಯಾಕಂದರೆ ನನಗಿಂತ ಎಲ್ಲರೂ ಹಿರಿಯವರೇ, ಇವರೆಲ್ಲರೇ ತೀರ್ಮಾನ ಮಾಡಲಿ. ಅದು ಸುಮ್ಮನೆ ಅದೆಲ್ಲ ಮಾತು ಯಾಕೆ ಬೇಕ್ರಿ? ಇವತ್ತು ನಾವು ದೇವಸ್ಥಾನಕ್ಕೆ ಬಂದೀವಿ, ಮುಂದೆ ಹೋಗ್ಬೋದಾ? ದಾವಣಗೆರೆಯಲ್ಲಿ ದಕ್ಷಿಣ ಉಪಚುನಾವಣೆ ವಿಚಾರ ಸಂಬಂಧ ಮಾಜಿ ತಂಜೀಮುಲ್ ಅಧ್ಯಕ್ಷರ ವಿರುದ್ಧ ಎಂಎಲ್ಸಿ ಅಬ್ದುಲ್ ಜಬ್ಬರ್ ಬೆಂಬಲಿಗರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಮಲ್ಲಿಕಾರ್ಜುನ್ ಪುತ್ರ ಸಮರ್ಥ್ಗೆ ಟಿಕೆಟ್ ನೀಡುವಂತೆ ದಾದು ಸೇಠ್ ಮನವಿ ಮಾಡಿದರು. ಈ ಹಿನ್ನೆಲೆ ದಾದು ಸೇಠ್ ಮೇಲೆ ಆಕ್ರೋಶ ವ್ಯಕ್ತವಾಗಿದ್ದು, ಸಮಾಜದಲ್ಲಿ ಎಲ್ಲರ ಅಭಿಪ್ರಾಯ ಪಡೆಯದೆ ನೀವ್ಯಾಕೆ ಸಿಎಂ ಬಳಿ ಹೋಗಿ ಟಿಕೆಟ್ ನೀಡುವಂತೆ ಹೇಳಿದ್ದು ಅಂತ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈಗ ಒಂದು ಫ್ಯಾಮಿಲಿಗೆ 35 ವರ್ಷದಿಂದ ನಾವು ವೋಟಿಂಗ್ ಮಾಡಕತ್ತೀವಿ. ಈ ಸರಿ ಐನವರಿಗೆ ಟಿಕೆಟ್ ಕೊಡಬೇಕು, ಬಿ ಫಾರ್ಮ್ ಕೊಡಬೇಕು ನಮ್ಮದು ಕಾಂಗ್ರೆಸ್ ಪಾರ್ಟಿಯಿಂದ. ಈ ಸರಿ ನಮಗೆ ಅಲ್ಪಸಂಖ್ಯಾತರ 85,000 ಇದೆ. ನಮಗೆ ಬಿ ಫಾರ್ಮ್ ಕೊಟ್ಟರೆ ಐನವರೆಗೂ ಎಲ್ಲ ಕ್ಯಾಸ್ಟರ್ ನಮಗೆ ವೋಟ್ ಹಾಕಿ ಗೆಲ್ಲಿಸ್ತಾರಂತ ನಮಗೆ ವಿಶ್ವಾಸ ಇದೆ. ಈ ಸರಿ ಸೌತ್ನಲ್ಲಿ ಬಿ ಫಾರ್ಮ್ ಸಮಾಜಕ್ಕೆ ಕೊಡಬೇಕು. ಅವ್ರು ಎಲ್ಲ ಜಾತಿಯ ಜನ ನಮ್ಮ ಅಣ್ಣ ತಮ್ಮ ಎಲ್ಲರೂ ಗೆಲ್ಲಿಸ್ತಾರಂತ. ಮೂಡಬಿದ್ರೆ ಪಿಎಸ್ಐ ಪ್ರಕರಣ ಪರಿಷತ್ನಲ್ಲೂ ಪ್ರತಿಧ್ವನಿಸಿದೆ. ಕರ್ನಾಟಕ ಪೊಲೀಸರು ತಿದ್ದುಪಡಿ ವಿಧೇಯಕ 2026ರ ಮಸೂದೆ ಮಂಡನೆಯ ಮೇಲೆ ಸದಸ್ಯ ಹೇಮಲತಾ ನಾಯಕ ಚರ್ಚೆ ಮಾಡಿದ್ರು. ಮೂಡಬಿದ್ರೆಯಲ್ಲಿ ಸಂದೇಶ ಮಾಡಿದಂತಹ ದುರ್ವರ್ತನೆ ಸಾಕಷ್ಟು ಸುದ್ದಿಯಾಗಿದೆ. ಅಕ್ರಮವಾಗಿ ಕೇಸ್ಗಳನ್ನ ಹಾಕುವಂತಹ ಕಾರ್ಯ ಹೆಚ್ಚಾಗ್ತಾ ಇದೆ. ಇಂತಹ ಪೊಲೀಸ್ ಅಧಿಕಾರಿಗಳು ಮೊದಲು ಅಮಾನತಾಗಿ ಮತ್ತೆ ಸೇವೆಗೆ ಬರ್ತಾರೆ. ಕಾಂಪೌಂಡ್ ಹಾರಿ ಹೋಗಿ ಗೂಂಡಾ ವರ್ತನೆಯನ್ನ ಮಾಡಿದ್ದಾರೆ ಅಂದ್ರೆ ಪೊಲೀಸರು ಅಲ್ಲ, ಗೂಂಡಾಗಳು ಅಂತ ಕಿಡಿಕಾರಿದ್ರು. ಇಂಥವರ ಮೇಲೆ ಗೃಹ ಸಚಿವರು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ರು. ನಿಜವಾಗ್ಲೂ ಅವರು ಪೊಲೀಸರಲ್ಲ. ಅವರು ಈಗಾಗಲೇ ಮೂಡಬಿದ್ರೆಯಲ್ಲಿ ಸಂದೇಶ ಅಂತಕ್ಕಂಥ PSI ಅವರ ಬಗ್ಗೆ ದುರ್ನಡತೆ ಅವ್ರ ಬಗ್ಗೆ ಈಗಾಗಲೇ ಎಲ್ಲ ಮಾಧ್ಯಮದಲ್ಲಿ ಬಂದಿದೆ. ಸಭಾಪತಿಗಳೇ, ಅವರ ವರ್ತನೆ, ದುರ್ವರ್ತನೆ, ಮಹಿಳೆಯರ ಜೊತೆಗೆ ನಡ್ಕೊಳ್ಳೋ ರೀತಿ ಮತ್ತು ವ್ಯಕ್ತಿಗಳನ್ನು ಅನೈಚ್ಛವಾಗಿ ಅವ್ರ ಮೇಲೆ ಕೇಸ್ ಹಾಕಿಬಿಟ್ಟು ಆ ಮಹಿಳೆಯರ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಇತ್ತೀಚೆಗೆ ಭಾಳ ಆಗ್ತಾ ಇದ್ದಾವೆ. ಇತ್ತೀಚೆಗೆ ಈ ಅಧಿಕಾರಿ ಬಗ್ಗೆ ನಾವು ನೋಡಿದಾಗ ನಿಮಗೆ ಸಸ್ಪೆಂಡ್ ಮಾಡಿಬಿಟ್ರೆ ಮುಗಿದ್ಬಿಡ್ತು ಅವ್ರದ್ದು. ಆ ವ್ಯಕ್ತಿ ವರ್ತನೆ, ಮಹಿಳೆ ಹೇಳ್ತಕ್ಕಂಥ ಹೇಳಿಕೆಗೆ ನೋಡಿದಾಗ ನಿಜವಾಗ್ಲೂ ಅವರು ಪೊಲೀಸರಲ್ಲ, ಅವರು ನಿಜವಾಗ್ಲೂ ಗುಂಡಗಳ ರೀತಿ ವರ್ತನೆ. ಏನು ಅದು ಕಾಂಪೌಂಡ್ ಹಾರಿಬಿಟ್ಟು ಆ ಮನೆಗೆ ಹೋಗಿ ಆ ಮಹಿಳೆಗೆ ಇದು ಮಾಡೋಂಥದ್ದು ಎಷ್ಟು ವಿಚಿತ್ರವಾದಂಥ ಈ ವರ್ತನೆಗಳು ನೋಡಿದಾಗ ನಿಜವಾಗ್ಲೂ ಗೃಹ ಸಚಿವರು ಇದು ನನಗೆ ಭಾಳ ಬೇಸರ ಅನ್ನಿಸ್ತದೆ. ನೀವು ಪ್ರತಿಯೊಂದಕ್ಕೂ ಒಂದು ಕಾನೂನು ಅಂತ ತರ್ತೀರಿ, ಎಲ್ಲದಕ್ಕೂ ನಿಮ್ಮ ಇಲಾಖೆನೇ ಅದ್ರ ಬಗ್ಗೆ ಪಾಲನೆ ಮಾಡಲಿಲ್ಲ ಅಂತಂದರೆ ಜನರ ಸಂದೇಶ ಏನು ಹೋಗ್ತದೆ? ನಿರ್ಗಮಿತ ರಾಜ್ಯಸಭಾ ಸದಸ್ಯರಿಗೆ ಬೀಳ್ಕೊಡುಗೆ ಇಂದು ನಡೆಯಿತು. ರಾಜ್ಯಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಬೀಳ್ಕೊಡುಗೆ ಭಾಷಣವನ್ನ ಮಾಡಿದ್ದಾರೆ. ದೇವೇಗೌಡರು, ಖರ್ಗೆ, ಶರದ್ ಪವಾರ್ ಬಗ್ಗೆ ಗುಣಗಾನ ಮಾಡಿದ್ರು. ನನಗೆ ಯಾರೊಂದಿಗೂ ಕೂಡ ವೈಯಕ್ತಿಕ ಸಂಘರ್ಷ ಇಲ್ಲ. ಎಲ್ಲರ ಜೊತೆಯಲ್ಲೂ ನಾನು ಸಾಕಷ್ಟು ವಿಚಾರಗಳನ್ನ ಕಲಿತುಕೊಂಡಿದ್ದೇನೆ. ರಾಜಕೀಯದಲ್ಲಿ ಪೂರ್ಣ ವಿರಾಮ ಅಥವಾ ನಿವೃತ್ತಿ ಅನ್ನೋದೇ ಇಲ್ಲ. ಭವಿಷ್ಯದಲ್ಲಿ ನಿಮಗಾಗಿ ನಾವು ಕಾಯ್ತೇವೆ. ನಿಮ್ಮ ಅನುಭವ ನಮ್ಮ ರಾಷ್ಟ್ರೀಯ ಜೀವನದ ಶಾಶ್ವತ ಭಾಗವಾಗಿ ಉಳಿಯುತ್ತದೆ. ದೇವೇಗೌಡರು, ಖರ್ಗೆ, ಶರದ್ ಪವಾರ್ ಜಿ ತಮ್ಮ ಜೀವನದ ಅರ್ಧಕ್ಕಿಂತ ಹೆಚ್ಚು ಸಮಯವನ್ನ ಸಂಸತ್ತಿನ ಕಲಾಪಗಳಲ್ಲೇ ಕಳೆದಂತಹ ಧೀಮಂತ ನಾಯಕರು. ಅವರಿಂದ ಹೊಸ ಸಂಸದರು ನೋಡಿ ಕಲಿಯಬೇಕು ಅಂದಿದ್ದಾರೆ. इस विशेष अवसर पर अपनी भावनाएं प्रकट करने के लिए जो अवसर दिया, इसके लिए मैं आपका बहुत बहुत आभारी हूँ. कुछ खट्टे मीठे अनुभव भी रहते हैं, लेकिन आज जब ऐसा अवसर आता है तो स्वाभाविक रूप से यहाँ से जो साथी विदाई ले रहे हैं, भविष्य आपका भी इंतजार कर रहा है. लेकिन मैं जरूर कहूँगा, आदरणीय देवगौड़ा जी, आदरणीय खड़गे जी, आदरणीय शरद पवार जी, ये ऐसे वरिष्ठ लोग हैं जिनके जीवन का आधे से अधिक उम्र संसदीय कार्य प्रणाली में, इतने लंबे अनुभव के बाद भी सभी. ಇನ್ನು ನಿರ್ಗಮಿತ ರಾಜ್ಯಸಭಾ ಸದಸ್ಯರಿಗೆ ಬೀಳ್ಕೊಡುಗೆ ವೇಳೆ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ ದೇವೇಗೌಡರ ಕುರಿತು ಪ್ರಸ್ತಾಪ ಮಾಡಿದ್ದಾರೆ. ದೇವೇಗೌಡರ ಜೊತೆ 54 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಅವರನ್ನ ಹತ್ತಿರದಿಂದ ತುಂಬಾ ತಿಳ್ಕೊಂಡಿದ್ದೇನೆ. ಆದರೆ ಅವರು ನಮ್ಮ ಜೊತೆಯೇ ಇದ್ರು, ನಮ್ಮೊಂದಿಗೆ ಪ್ರೀತಿಯಿಂದ ಇದ್ರು. ಆದರೆ ಕೊನೆಗೆ ಪ್ರಧಾನಿ ಮೋದಿ ಅವರನ್ನ ಅವರು ಮದುವೆ ಆದ್ರು ಅಂತ ಹೇಳಿದ್ದಾರೆ. ಈ ವೇಳೆ ಸದನದಲ್ಲಿದ್ದ ಪ್ರಧಾನಿ ಮೋದಿ ಖರ್ಗೆ ಮಾತಿಗೆ ನಕ್ಕಿದ್ದು ಇಡೀ ಸದನವೇ ನಗೆಗಳಲ್ಲಿ ತೇಲಿದೆ.
हमारे के साथ ही मैं काम किया, लेकिन क्या हुआ मुझे मालूम नहीं। वो तो प्रेम हमारे साथ किए, मोहब्बत हमारे साथ, शादी मोदी साहब के साथ की। ये रिसेंटली हुआ, तो आप ऐसा माने मुझे मालूम नहीं है। उनके साथ ಕೋಗಿಲು ನಿರಾಶ್ರಿತರಿಗೆ ಸರ್ಕಾರ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಗಿಫ್ಟ್ ಕೊಟ್ಟಿದೆ. ಒತ್ತುವರಿ ಬಳಿಕ ನಿರಾಶ್ರಿತರಿಗೆ ಕೊನೆಗೂ ಕೂಡ ನಿವೇಶನ ಭಾಗ್ಯ ಸಿಕ್ಕಿದೆ. ಸುಮಾರು 3 ತಿಂಗಳ ಬಳಿಕ ನಿರಾಶ್ರಿತರಿಗೆ ಸರ್ಕಾರ ಹಕ್ಕುಪತ್ರ ನೀಡಿದೆ. ಅರ್ಹ ಫಲಾನುಭವಿಗಳಿಗೆ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ನಿವೇಶನದ ಪತ್ರವನ್ನು ವಿತರಣೆ ಮಾಡಿದ್ದಾರೆ. ವಿಕಾಸಸೌಧದಲ್ಲಿ ಅರ್ಹರಿಗೆ ನಿವೇಶನ ಪತ್ರ ಹಂಚಿಕೆ ಮಾಡಲಾಗಿದ್ದು, ಬ್ಯಾಟರಾಯನಪುರದಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದ ಸಮುಚ್ಚಯದಲ್ಲಿ ನಿವೇಶನ ನೀಡಲಾಗ್ತಾ ಇದೆ. ಸ್ಥಳೀಯ ಶಾಸಕ ಕೃಷ್ಣ ಭೈರೇಗೌಡ ಕೂಡ ಈ ವೇಳೆ ಉಪಸ್ಥಿತರಿದ್ದರು. ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಲೋಪದ ಆರೋಪದ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಕೃಷ್ಣ ಭೈರೇಗೌಡ ಉತ್ತರ ಕೊಟ್ಟಿದ್ದಾರೆ. ಪರೀಕ್ಷೆಯಲ್ಲಿ ಅನೇಕ ಗೊಂದಲದ ಬಗ್ಗೆ ಸದಸ್ಯರು ಮಾತನಾಡಿದ್ದಾರೆ. ಒಂದೇ ಕುಟುಂಬದ 5 ಪಾಸ್ ಆಗಿದ್ದಾರೆ ಹಾಗೂ ಒಂದೇ ಪರೀಕ್ಷೆ ಬರೆದವರು ಪಾಸ್ ಆಯ್ಕೆ ಆಗಿದ್ದಾರೆ. ಇದರ ಬಗ್ಗೆ ಸಂದೇಹ ವ್ಯಕ್ತವಾಗಿತ್ತು. ಆದರೆ ನಮ್ಮ ಬಳಿ ಸಿಸಿಟಿವಿ ರೆಕಾರ್ಡ್ ಇದೆ. ಕೆಪಿಎಸ್ಸಿ ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಅದರ ಮೇಲೆ ಸರ್ಕಾರದ ಸ್ವಾಧೀನ ಇಲ್ಲ. ಆದರೂ ಕೆಪಿಎಸ್ಸಿಯಲ್ಲಿ ಸುಧಾರಣೆ ತರುವ ಅಗತ್ಯ ಇದೆ. ಹೀಗಾಗಿ ಕೆಪಿಎಸ್ಸಿ ಅಕ್ರಮ ಹಿನ್ನೆಲೆ ವಿಧಾನಸಭೆ ಸದನ ಸಮಿತಿ ರಚನೆ ಮಾಡಬೇಕು, ಮಾಡ್ತೇವೆ ಅಂತ ಕೃಷ್ಣ ಭೈರೇಗೌಡ ಹೇಳಿದರು. ಬಟ್ ಒಂದು ರೂಮಲ್ಲಿ 11 ಜನ ಸೆಲೆಕ್ಟ್ ಆಗಿದ್ದ ಅಷ್ಟೇನೆ ಅನುಮಾನಕ್ಕೆ ನಾವು ಏನಾದ್ರೂ ಆ ರೀತಿ ತೀರ್ಮಾನ ತಗೊಂಡ್ರೆ ನಾವು ಅಂತಿಮ ಹಂತಕ್ಕೆ ಬಂದಿರುವಂತಹ ಒಂದು ಪಟ್ಟಿಯನ್ನ ನಾವು ರದ್ದು ಮಾಡಿ ಮತ್ತೆ ಪರೀಕ್ಷೆ ಮಾಡ್ತೀವಿ ಅಂದ್ರೆ ಮತ್ತೆ 1.5 ವರ್ಷ ಮುಂದಕ್ಕೆ ಹೋಗುತ್ತೆ. ಹಾಗಂತೇಳಿ ವಿವಾಹವಾದ 15 ದಿನಕ್ಕೆ ಹೆಂಡತಿ ಎಸ್ಕೇಪ್ ಆದ ಘಟನೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿಯಲ್ಲಿ ನಡೆದಿದೆ. ಆಂಧ್ರದ ಮದನಪಲ್ಲಿ ಭಾಸ್ಕರ್ಗೆ ಕೈಕೊಟ್ಟು ಹೆಂಡತಿ ಮನೆಯಲ್ಲಿದ್ದ ಒಡವೆ ತೆಗೆದುಕೊಂಡು ಪರಾರಿಯಾಗಿದ್ದಾಳೆ. ಬ್ರೋಕರ್ಗಳ ಮೂಲಕ ಒಂದೇ ದಿನ ಹುಡುಗಿ ನೋಡಿ ಒಂದೇ ದಿನದಲ್ಲಿ ಮದುವೆ ಮಾಡಿಕೊಳ್ಳಲಾಗಿತ್ತು. ನೇತ್ರಾಗೆ ಈಗಾಗಲೇ ಮದುವೆಯಾಗಿ ಮಕ್ಕಳಿತ್ತು. ಇದು ಗೊತ್ತಿಲ್ಲದೆ ಭಾಸ್ಕರ್ ಮದುವೆಯಾಗಿದ್ರು. ಈಗ ಗಂಡನಿಗೆ ಕೈಕೊಟ್ಟು ಹೆಂಡತಿ ಎಸ್ಕೇಪ್ ಆಗಿದ್ದಾಳೆ. ಉಡುಪಿಯ ಸಂತೆಕಟ್ಟೆಯಲ್ಲಿ ಸರಣಿ ಅಪಘಾತ ಸಂಭವಿಸಿದೆ. ಉಡುಪಿಯಿಂದ ಕುಂದಾಪುರ ಕಡೆಗೆ ತೆರಳುತ್ತಾ ಇದ್ದ ಕಾರು ಓವರ್ಟೇಕ್ ಮಾಡುವಾಗ ಈ ಅಪಘಾತ ಸಂಭವಿಸಿದೆ. ಈ ಘಟನೆಯಲ್ಲಿ 2 ಕಾರು ಮತ್ತು ಬಸ್ ಜಖಂ ಆಗಿದ್ದು, ಬಸ್ ಹಾಗೂ ಕಾರಿನಲ್ಲಿದ್ದಂತಹ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತಾಯಿಯ ಅಂತ್ಯಸಂಸ್ಕಾರ ಮುಗಿಸಿ ವಿದ್ಯಾರ್ಥಿ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ. ಇಲ್ಲಿನ ಕ್ರೊಸೆಂಟಾ ಅಕಾಡೆಮಿ ಶಾಲೆಯ ವಿದ್ಯಾರ್ಥಿ ಅಬ್ದುಲ್ ಅಫಾನ್ ಅವರ ತಾಯಿ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ರು. ನಿನ್ನೆ ರಾತ್ರಿ ನಿಧನರಾಗಿದ್ರು. ಈ ಹಿನ್ನೆಲೆ ತಾಯಿ ಅಂತ್ಯಕ್ರಿಯೆ ಮುಗಿಸಿ ಬಳಿಕ ತಾಯಿ ತೀರಿ ಹೋದ ನೋವಿನಲ್ಲೇ ವಿದ್ಯಾರ್ಥಿ ಅಬ್ದುಲ್ ಅಫಾನ್ ಪರೀಕ್ಷೆ ಬರೆದಿದ್ದು, ವಿದ್ಯಾರ್ಥಿಯ ಬಗ್ಗೆ ಶಾಲಾ ಶಿಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ.